ಸ್ಪೆಷಲ್ಲು ನಾರ್ಮಲ್ ದೋಸೆ ಅಲ್ಲ, ಇದು ಮೆಂತ್ಯ ದೋಸೆ. 3 ದಿನ ಬ್ಲಾಗ್ ಆಗ್ಬಿಡ್ತೈತೆ ಇದು ಒಂಥರ ಓವರ್ ಹೈಪ್ಡ್ ಮತ್ತು ಓವರ್ ಪ್ರೈಸ್ಡ್ ಅನ್ನಿಸ್ತು. ಪ್ಲ್ಯಾನ್ ಒಳಗೆ ಒಂಚೂರು ಚೇಂಜ್ ಆಗಿ ಇಲ್ಲಿ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದ್ರೆ, ಈಗ ಮಾವಿನ ಹಣ್ಣಿಂದು ಮಾವಿನಕಾಯ್ದು ಸೀಸನ್ ಆಗಿರೋದ್ರಿಂದ ಮಮ್ಮಿ ಮಾವಿನಕಾಯಿ ಚಟ್ನಿ ಮಾಡ್ತೀನಿ ಅಂತಂದರು. ಸೊ ಅದನ್ನು ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ. ಅದು ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಹೊಡುತ್ತೆ. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಡು ಅಂತಂದಿದ್ದೆ. ನಮ್ಮ ಮಮ್ಮಿ ಇಲ್ಲಿರೋ ಮಾವಿನಕಾಯಿನ ಕಟ್ ಮಾಡಿಬಿಟ್ಟಲ್ಲ, ಬಟ್ ಕಟ್ ಮಾಡಿದ್ಮೇಲೆ ಗೊತ್ತಾಯ್ತು ಸ್ವಲ್ಪ ಹಣ್ಣಾಗಿ ಬಿಟ್ಟೈತಿ ಅಂತ. ಓಕೆ, ಬಟ್ ಇದು ಕಾಯಿ ಇರಬೇಕು, ಅದು ಸ್ವಲ್ಪ ತೆಗೆದು ನೋಡ್ತೀನಿ ಅಂದಾರ. ಆ್ಯಂಡ್ ಇಲ್ಲಿ ನೆನೆಸಿಟ್ಟಿರೋ ಮೆಂತ್ಯ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ತೊಳೆದಿಟ್ಟಿರೋ ಕರಿಬೇವು, ತೊಳೆದಿಟ್ಟಿರೋ ಕೊತ್ತಂಬರಿ, ಆ್ಯಂಡ್ ಇದು ಹುರಿದಿಟ್ಟಿರೋ ಮೆಣಸಿನ್ಕಾಯಿ. ಆ್ಯಂಡ್ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಬೆಲ್ಲ. ನಿಮಗೆ ಸ್ವಲ್ಪ ಟೇಸ್ಟು, ಯಾಕಂದರೆ ಇದು ಮಾವಿನಕಾಯಿ ಇರೋದು ಹಣ್ಣಾಗಿ ಬಿಟ್ಟೈತಿ. ಸೊ ಅದಕ್ಕೆ ಮಾವಿನಕಾಯಿ ಚಟ್ನಿ ಕ್ಯಾನ್ಸಲ್ ಮಾಡಿ ಇನ್ನೊಂದು ತರವರೆಗೂ ವೆಯ್ಟ್ ಮಾಡೋದು. ಆ್ಯಂಡ್ ಇದನ್ನು ಸ್ವಲ್ಪ ಅದು ಒಂಥರ ಫುಲ್ ಹುಳಿ ಐತಿ, ತಿನ್ನೋಕ್ಕೂ ಆಗಲ್ಲ, ಹಣ್ಣಾಗಿರುತ್ತೆ. ನೋಡ್ರಿ ಈ ಥರ ಆಗೈತಿ. ಎಲ್ಲೋ ಹಣ್ಣಾಗೈತಿ, ಬಟ್ ಭಾಳ ಹುಳಿ ಐತಿ, ತಿನ್ನೋಕ್ಕಾಗಲ್ಲ. ಸೊ ಮಮ್ಮಿ ಮಾವಿನಕಾಯಿ ಸಾರು ಮಾಡ್ತೀನಿ ಅಂದರು. ಸೊ ಈಗ ಅದಕ್ಕೆಲ್ಲ ರೆಡಿ ಮಾಡ್ಕೊಳತ್ತಾರೆ ಮಮ್ಮಿ. ಇಷ್ಟೆಲ್ಲ ಮಾಡ್ತಿದ್ದಿಲ್ಲ ಪಾಪ, ಡೈರೆಕ್ಟಾಗಿ ಮಾಡ್ತಿದ್ರು. ನಾನು ವಿಡಿಯೋ ಮಾಡಬೇಕಲ್ಲ ಅಂತ ಎಲ್ಲ ಅರೇಂಜ್ ಮಾಡಿ ತೋರಿಸತ್ತಾರೆ ಮಮ್ಮಿ. ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ ಇದಾವೆ. ಏನು ಬೇಕಂದ್ರೆ ಇದಕ್ಕೂ ಸೇಮು, ಏನು ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಇಷ್ಟಲ್ಲ, ಸಾಂಬಾರಿಗೆ ಸ್ವಲ್ಪ ತೊಗೊಳೋದು, ಜೀರಿಗೆ, ಆ್ಯಂಡ್ ಇದು ಉಪ್ಪು. ಇಲ್ಲೂ ಉಪ್ಪು ಐತಲ್ಲ, ಸಾರಿ ಅದು 2 ಸರಿ ಹಾಕ್ಬಿಟ್ಟೈತಿ. ಪುಟಾಣಿ, ಕೊಬ್ಬರಿ ಮಸಾಲ, ಅರಿಶಿನ, ಖಾರದ ಪುಡಿ, ಉಪ್ಪು, ಸಾಸಿವೆ, ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಮಾವಿನಕಾಯಿ. ಇದು ಕಾಯಿದ್ರೆ ಆ್ಯಕ್ಚುಲಿ ಭಾಳ ಟೇಸ್ಟ್ ಇರ್ತೈತಿ, ಬಟ್ ಇದು ಜುಗಾಡ್ ಆಗೈತಿ ಇದು ಮಾವಿನಕಾಯಿ ಆ್ಯಂಡ್ ಬೆಲ್ಲ. ಹೌದಾ? ಓಕೆ, ನನ್ನ ಸ್ಮಾಲ್ ಕರೆಕ್ಷನ್ ಹಾಕ್ಬೋದು. ಹಣ್ಣಿಂದು ಗೊಟ್ಟ ಹಾಕಿದಂದ್ರೆ ಸಾರು ಉಪ್ಪು ಖಾರ ಜಗ್ಗನ ಕೊಡ್ತಿರ್ತೈತಿ. ಸಾರಿನೊಳಗೆ ಹಾಕಿಬಿಡೋದು. ಅನ್ನ ಊಟ ಮಾಡಿ ಅದನ್ನ ಹಿಂಗೆ ಹೇಳ್ಕೊಂಡ್ರೆ ಮಜಾ ಅನಿಸ್ತೈತಿ. ಉಪ್ಪು ಓಕೆ, ಬರೀ ಕಾಯ್ದಷ್ಟೆಲ್ಲ ಹಣ್ಣಿಂದು ರುಚಿ ಆಗ್ತೈತೆ ಅಂತ. ಅದು ಗೊಟ್ಟ ಹಾಕಿದ್ರೆ ಇನ್ನೂ ಟೇಸ್ಟಿ ಆಗ್ತೈತಿ. ಅದು ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿದ್ದು ಅಂತ ಮಮ್ಮಿ ಹೇಳತ್ತಾರ. ಸೊ ನೋಡೋಣ ಬರ್ರಿ ಎಷ್ಟು ಬೇಕೀಗ. ಇದೆಲ್ಲ ಹಾಕಿ ಮಿಕ್ಸಿ ಮಾಡಿದ್ರೆ ಮಾವಿನಕಾಯಿ ಸಾರಿನ ಗೊಜ್ಜು ರೆಡಿ. ನೋಡು ಅದಕ್ಕೆ ಏನು ಹಾಕಿ ಅಂತ ನೋಡ್ಬೇಕಿತ್ತು. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಯಾಕಂದ್ರೆ ಅದು ಚಟ್ನಿಗೆ ತೆಗೆದಿಟ್ಟಿತ್ತಲ್ಲ. ಇಷ್ಟು ಒಂದು 7-8 ಎಸಲ ಮಮ್ಮಿ. ಅದ್ರೊಳಗೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತೊಗೊಳತ್ತಾರ, ಬಿಕಾಸ್ ಅದು ಚಟ್ನಿಗೂ ಇಟ್ಟಾರ. ಲಾಸ್ಟಿಗೆ ಮಾವಿನಕಾಯಿ ಇದೆಲ್ಲ ರುಬ್ಕೊಂಡು ಆಮೇಲೆ ಮಾವಿನಕಾಯಿ ಇಷ್ಟು ರುಬ್ಕೊಂಡ್ಮೇಲೆ ಈಗ ಮಾವಿನಕಾಯಿ ಹಾಕ್ತಾರೆ. ಹಣ್ಣು, ಮಾವಿನ ಹಣ್ಣು, ಬೆಲ್ಲ ಹಾಕ್ತೀನಿ ಇದಕ್ಕೊಂಚೂರು ಬೆಲ್ಲ ಆಯಿತು. ಇದು ಮತ್ತು ರುಬ್ಬಿ ಒಗ್ಗರಣೆ ಹಾಕಿ ತೆಳ್ಳಗೆ ಮಾಡಿಬಿಡೋದು. ಒಗ್ಗರಣೆ ಹಾಕಿ ತೆಳ್ಳಗೆ ಮಾಡಿದ್ರೆ ಮಾವಿನಕಾಯಿ ಸಾರು ರೆಡಿ. ಇದೆಲ್ಲ ರೆಡಿ ಆದ್ಮೇಲೆ ಸಿಗೋಣ. ಸೊ ಈಗ ಇಲ್ಲಿ ನಮಗೆ ಮಾವಿನಕಾಯಿ ಸಾರಿಂದ ಗೊಜ್ಜು ರೆಡಿ ಆಗೈತಿ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಫಾರ್ ಅ ನ್ಯೂ ಮಾಮ್. ಏನೋ ಬೇಬಿ ಎದ್ದೇಳಿದ್ರಾಗ ಒಂದು ವಿಡಿಯೋ ಮಾಡೋಣ ಅಂತ ಅನ್ನೋಷ್ಟೊತ್ತಿಗೆ ಎದ್ಬಿಟ್ಟಳ. ಸೊ ಆ್ಯಂಡ್ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ತಾರೆ ಮಮ್ಮಿ. ಎಲ್ಲ ಒಗ್ಗರಣೆ ಅಂದ್ರೆ ಮಾಮೂಲು ಎಣ್ಣೆ, ಸಾಸಿವೆ, ಜೀರಿಗೆ ಅಷ್ಟಲ್ಲ ಮಮ್ಮಿ. ಮತ್ತೇನು? ಕರಿಬೇವು. ಓಕೆ, ಎಕ್ಸ್ಟ್ರಾ ಕರಿಬೇವು, ಚಟಪಟ. ಆ್ಯಂಡ್ ನಾವು ಕರಿಬೇವು, ಖಾರದ ಪೌಡರ್, ಗ್ರೈಂಡ್ ಮಾಡಿರೋದು ಖಾರ ಪೇಸ್ಟ್ನ ಒಗ್ಗರಣೆಗೆ ಹಾಕಿ ಇದಕ್ಕೆ ನೀರು ಮಿಕ್ಸ್ ಮಾಡಿ, ಉಪ್ಪು ನಮಗೆ ಬೇಕಾ ಏನು ಎಷ್ಟು ಬೇಕು ಉಪ್ಪು ಖಾರ ಅಡ್ಜಸ್ಟ್, ಅದು ಖಾರ ಅಲ್ಲ ಸಾರಿ, ಉಪ್ಪು ಅಡ್ಜಸ್ಟ್ ಮಾಡ್ಕೊಂಡ್ರೆ ಮಾವಿನಕಾಯಿ ಸಾರು ರೆಡಿ. ಇವತ್ತು ಮಾವಿನಕಾಯಿ ಚಟ್ನಿ ಹೋಗಿ ಮಾವಿನಕಾಯಿ ಸಾರು ಹಾತಿದ್ದು, ಮಾವಿನ ಹಣ್ಣಿನ ಸಾರು ಹತ್ತು. ಸೊ ಇದೇನೆಲ್ಲ ಸಿನ್ಸ್ ನಾನಿನ್ನ ಬಾಣಂತಿ ಫೇಸ್ ಒಳಗಿರೋದ್ರಿಂದ ತಣ್ಣೀರು ಹಾಕಿಲ್ಲ, ಬಿಸಿನೀರೊಳಗೆ ಮಾಡತ್ತಾರ. ಇದಿಷ್ಟು ಹಾಕಿ ನಮಗೆ ಎಷ್ಟು ಥಿಕ್ನೆಸ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಪೇಸ್ಟ್ ಹಾಕೋಬೇಕು, ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು. ತೆಳು ಬೇಕಂದ್ರೆ ಇಷ್ಟೇ ರೆಡಿ. ಮಾವಿನಕಾಯಿ ಚಟ್ನಿ ಮಾಡಲಿಲ್ಲಲ್ಲ, ಸೊ ಹೆಂಗಿದ್ರು ಮೆಣಸಿನ್ಕಾಯಿ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿಯಾಗಿತ್ತು. ಸೊ ಇದ್ರೊಳಗೆ ಕೆಂಪು ಚಟ್ನಿ ಮಾಡೋಣ ಅಂತ ಮಮ್ಮಿ ಮಾಡತ್ತಾರೆ ಈಗ. ಆ್ಯಂಡ್ ಇಲ್ಲಿ ಒಂದು ಅಡಿಷನ್ನು ಇದು ಸ್ವಲ್ಪ ಹುಳಿಬೇಕಂತ ಹುಣಸೆ ಹಣ್ಣು ಹಾಕ್ಯಾರ. ಇಷ್ಟು ಮೆಣಸಿನ್ಕಾಯಿಗೆ ಏನಿಸ್ತೀನಪ್ಪ.
ಫಸ್ಟ್ ಇದು ಬರೀ ಮೆಣಸಿನ್ಕಾಯಿನಷ್ಟು ರುಬ್ಕೊಂಡು ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ತಾರೆ. ಇದು ರುಬ್ಕೊಂಡಿದ್ದು ಹಿಂಗಾಯ್ತು, ಒಂದೇನೋ ಮಿಕ್ಸ್ ಆಗಿಬಿಟ್ಟೈತಿ. ಇದು ರುಬ್ಕೊಂಡಿದ್ದು ಖಾರ, ಹಾಕು. ಬೆಳ್ಳುಳ್ಳಿ ಇದು ಎಷ್ಟು ಹಾಕೋದ ಬೆಳ್ಳುಳ್ಳಿನ? ಇನ್ನೊಂದು ಸ್ವಲ್ಪ ಖಾರ ಇದೆ ಇಲ್ಲ ಕಡೆ. ಓಕೆ, ಅದು ಇನ್ನೂ ಸ್ವಲ್ಪ ಇಲ್ಲ ಐತಿ ಖಾರ. ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಆಗಲೇ ಅದೇನೇನು ಇತ್ತು ಬೇಸಿಕ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು. ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕರಿಬೇವು. ಮೆಂತ್ಯ ಇದು ಮೆಂತ್ಯ ಕಾಳು ನಿಮ್ಗೆ ಅದು ಎಷ್ಟು ಬೇಕೋ ಅದ್ರ ಮೇಲೆ ಹಾಕ್ಬೋದು. ಯಾಕಂದರೆ ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಆಗ್ಬಿಡ್ತೈತಿ, ಕಹಿ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಇದನ್ನ ನೋಡ್ಕೊಂಡು ಹಾಕ್ರಿ. ಇದು ಆಪ್ಷನಲ್ ಅಲ್ಲ ಮಮ್ಮಿ? ಆಪ್ಷನಲ್. ಇದು ಬೇಡ ಅಂದ್ರೆ ಬಿಡ್ಬೋದು, ಇಲ್ಲಾಂದ್ರೆ ಹಾಕ್ಕೋಬೋದು. ಇದು ಮೆಂತ್ಯನ ಹೆಲ್ತಿಗೆ ಚಲೋ. ಹೆಲ್ದಿ ಬಟ್ ನಾಟ್ ಟೇಸ್ಟಿ. ಹುಣಸೆಹಣ್ಣು, ಬೆಲ್ಲ ಆಮೇಲೆ ಹಾಕ್ತೀನಿ. ಇದು ರೌಂಡ್ ಆದಮೇಲೆ, ಇಲ್ಲಾಂದ್ರೆ ಲಘು ಸಣ್ಣಗಲ್ಲ ಅದು. ಓಕೆ, ಅದು ಬೆಲ್ಲ ಆಮೇಲೆ ಹಾಕೋದು ಅಂತ. ಇದು ಈ ಥರ ಆಗೈತಿ. ಇದನ್ನು ಒಂದು 4-5 ಸರಿ ಗ್ರೈಂಡ್ ಮಾಡಿದ್ರು, ಯಾಕಂದ್ರೆ ಇದು ಪೇಸ್ಟ್ ಆಗಲ್ಲ. ಇದು ಲಘು ಹಾಕಿ ಇದನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಿ ನೀರಿನ ಅಂಶ ಹೋಗೋತನ ಬಿಸಿ ಮಾಡ್ಬೇಕಾ? ಅಂದ್ರೆ ನೀರಿನ ಅಂಶ ಹೋದೆ ಅಂದ್ರೆ ಭಾಳ ದಿನ ಸ್ಟೋರ್ ಮಾಡ್ಬೋದು. ಓಕೆ, ಒಗ್ಗರಣೆ ಹಾಕಿ ಬಿಸಿ ಮಾಡಿದೆ, ಬಿಸಿ ಮಾಡಿ ಆಮೇಲೆ ಒಗ್ಗರಣೆ? ಇಲ್ಲ, ಒಗ್ಗರಣೆ ಹಾಕಿ ಒಗ್ಗರಣೆ ಒಳಗೆ ಬಿಸಿ ಮಾಡೋದು. ಓಕೆ, ಅದಕ್ಕೆ ಸಾಸಿವೆ ಜೀರಿಗೆ ಅಷ್ಟು ಕರಿಬೇವು ಹಾಕ್ಕೊಂಡು ಅದ್ರೊಳಗೆ ಬಿಸಿ ಮಾಡೋದು. ಎಣ್ಣೆ ಅಂದ್ರೆ ತಳ ಹಿಡಿಯಂಗಿಲ್ಲ ಅದು. ಓಕೆ, ಇದ್ರ ಮೇಲೆ ಹಂಗೆ ಸುಮ್ಮನೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕೊಡೋದು. ಓಕೆ, ಚಟ್ನಿದೆಲ್ಲ ರೆಡಿ ಆಗೈತಿ. ಒಗ್ಗರಣೆ ಹಾಕ್ತಾರಂತ ಮಮ್ಮಿ. ದಿಸ್ ಈಸ್ ದ ಕ್ವಾಂಟಿಟಿ ಆಫ್ ದ ಚಟ್ನಿ. ಇದು ಘಾಟ್ ಐತಿ, ಪಾಪ ಬೇಬಿ ಘಾಟ್ ಆಗ್ತೈತಿ. ಹೋಗಲ್ಲ, ತಳ ಹಿಡಿತೈತಿ. ಅದಕ್ಕೊಂಚೂರು ಎಣ್ಣೆ ಹಾಕಿರ್ತೀನಿ. ಫಸ್ಟು ಎಣ್ಣೆ, ಅದು ನೀರಿನ ಅಂಶ ಬಿಸಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಎಣ್ಣೆ, ಸಾಸಿವೆ, ಜೀರಿಗೆ, ಟೇಸ್ಟಿಗೆ ಒಂದು ಸ್ವಲ್ಪ ಕಡಲೆಬೇಳೆ. ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಾದ್ಮೇಲೆ ಹಾಕಿ ಓಕೆ, ಇದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತಾರೆ. ಸೊ ದ್ಯಾಟ್ ಈಸಿ ಆಗ್ತೈತಿ ಅಂತ. ದಪ್ಪನ ಬಾಂಡಿ ಒಳಗೆ ಬಿಸಿ ಮಾಡಿದ ತಳ ಹಿಡಿಯಲ್ಲ. ಇದು ದಪ್ಪನ ಪಾತ್ರೆ ಒಳಗೆ ಮಾಡ್ಬೇಕಂತ, ಸೊ ದ್ಯಾಟ್ ತಳ ಹಿಡಿಯಲ್ಲ ಅಂದರು. ಇದನ್ನ ಎಷ್ಟು ನಿಮಿಷ ಬಿಸಿ ಮಾಡಬೇಕು? ನೀರಿನ ಅಂಶ ಹೋಗೋತನ ಒಂಚೂರು ತಳ ಬಿಡ್ಬೇಕು ಅದು. ಓಕೆ, ಅದು ಎಣ್ಣೆ ಹಾಕಿದ್ದು ತಳ ಬಿಡೋವರೆಗೂ, ಅದು ಎಣ್ಣೆ ಅಂಶ ಬಂದು ಇದೆಲ್ಲ ತಳ ಬಿಡಬೇಕು, ಅಲ್ಲಿವರೆಗೂ ಮಾಡಬೇಕು. ಒಂದು 5 ಮಿನಿಟ್ಸ್ ಆಗ್ಬೋದಲ್ಲ? ಒಂದು 5 ಮಿನಿಟ್ಸ್ ಮಾಡೋದು. ಇದೀಗೊಂದು 5 to 10 ಮಿನಿಟ್ಸ್ ಆರಾಮಾಗಿ ಬೆಂದೈತಿ. ಈ ಥರ ಹಿಂಗೆ ಬಿಡಿಸ್ಕೊಂಡ್ರೆ ಈಗ ರೆಡಿ ಆಗೈತಿ ಅಂತ. ಇದು ಸ್ಟವ್ ಆಫ್ ಮಾಡಿ ತಿನ್ನೋಕೆ ರೆಡಿ ಇರ್ತದಲ್ಲ. ಫ್ರಿಜ್ ಒಳಗೆ ಇಟ್ಟರೆ 15 to 20 ಡೇಸ್ ಆರಾಮ್ಸೆ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಫಸ್ಟ್ ನಮ್ಮ ಕೆಂಪು ಚಟ್ನಿ ಟ್ರೈ ಮಾಡೋಣ ಬರ್ರಿ. ಏನು ಈರುಳ್ಳಿ ಪಲ್ಯ, ಇದು ಕೊಬ್ಬರಿ ಚಟ್ನಿನ, ಬಟ್ ಹಸಿ ಖಾರ ಅಲ್ಲ, ಒಣ ಮೆಣಸಿನ್ಕಾಯ್ದು. ಆ್ಯಂಡ್ ಇದು ಕೆಂಪು ಚಟ್ನಿ. ಆ್ಯಂಡ್ ಇದು ಸ್ಪೆಷಲ್ಲು, ಇದು ದೋಸೆ, ನಾರ್ಮಲ್ ದೋಸೆ ಅಲ್ಲ, ಇದು ಮೆಂತ್ಯ ದೋಸೆ. ಇದು ರೆಸಿಪಿ ಯಾರಾದರೂ ಬೇಕಂದ್ರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ತೀನಿ. ಸೊ ಇದಿಷ್ಟು ನನ್ನ ಬಾಣಂತಿ ಊಟ. ಸೊ ಇದು ನೋಡ್ರಿ, ಇಲ್ಲಿ ಮೆಂತ್ಯ ದೋಸೆ. ಇದು ಆ್ಯಕ್ಚುಲಿ ರಾತ್ರಿ ಎಲ್ಲ ನೆನೆ ಹಾಕಿದ್ದಲ್ಲ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ. ಅಷ್ಟೈತಿ. ಅಮ್ಮ ಮಾವಿನಕಾಯಿ ಸಾರು ಒಂದು ಸ್ವಲ್ಪ ತೊಳೆದೊಳಗೆ ಇರ್ತೈತದು. ಇದು ಹಿಂಗೆ ಮಾಡಿ ಇಲ್ಲಿ ನಮ್ಮ ಮಾವಿನಕಾಯಿ ಸಾರು. ಬರೀ ಟೇಸ್ಟ್ ಮಾಡೋಣ. ಹಣ್ಣಿನ ಸಾರು. ಓಕೆ, ಮಾವಿನ ಹಣ್ಣಿನ ಸಾರು. ನಂಗೆ ಆ್ಯಕ್ಚುಲಿ ಮಾವಿನಕಾಯಿ ಕಾಯಿ ಅಂತ ಬರತೈತಿ. ಇದು ಮಾವಿನ ಹಣ್ಣಿನ ಸಾರು. ಹುಳಿ ಹುಳಿ, ಖಾರ ಖಾರ, ಸ್ವೀಟು ಮಸ್ತ್ ಐತಿ. ಆ್ಯಂಡ್ ಇದು ಹಿಂಗೆ ಎಳೆ ಬಂದಿರೋದು ಅಂತಂದರೆ ಇನ್ನೂ ಟೇಸ್ಟಾಗಿರ್ತದೆ. ನೀವು ಟ್ರೈ ಮಾಡಿ ರೆಸಿಪಿನ ಹೆಂಗಿತ್ತು ಅಂತ ಹೇಳ್ರಿ. ಓಕೆ, ಇದು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ಇದೇನು ಒಂದು 3 ದಿನ ಬ್ಲಾಗ್ ಆಗಿಬಿಡ್ತೈತೆ ಇದು. ಇವತ್ತು ನಾವು ಕಾರ್ ಒಳಗೆ ಎಲ್ಲ ಹೊಂಟಿವಿ ಅಂದ್ರೆ, ಟಿಪಿಕಲ್ ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಲ್ಲ ಬರೀ ಕಾರ್ ಒಳಗೆ ಆ ಥರ. ಆದರೆ ಇವತ್ತು ನಾವು ಹೊಂಟಿರೋದು ಬೆಂಗಳೂರಿಗೆ. ಸೊ ಈಗ ಟೈಮು 6:20. ಈಗೊಂದು 5 ನಿಮಿಷ ಅದು ಬಿಟ್ಟು ಏನಿಲ್ಲ, ಸುಮ್ಮನೆ ನನಗೊಂದು ಚೇಂಜ್ ಇರಲಿ ಅಂತ ನಮ್ಮ ಕಂಪನಿಗೆ ಹೊಂಟೀನಿ ಅಷ್ಟೇ. ಅಕಂಪನಿಡ್ ಬೈ ನಮ್ಮ ಯಜಮಾನರು, ನಮ್ಮ ಪಿತಾಶ್ರೀ ಅವರು, ನಮ್ಮ ಮಾತೃಶ್ರೀ ಅವರು, ಆ್ಯಂಡ್ ಆಬ್ವಿಯಸ್ಲಿ ನನ್ನ ಮಗಳು.
ಅಷ್ಟೇ. ಇದೊಂದು ನೆಕ್ಸ್ಟ್ ಏನು ಮಾಡ್ತೀನೋ ಗೊತ್ತಿಲ್ಲ, ಅಷ್ಟೇ ಇದು ಅಪ್ಡೇಟ್. ಆಮೇಲೆ ಫಸ್ಟಿಗೆ ನಿಲ್ಸಿದ್ವಿ, ಪಾಕಶಾಲೆಗೆ ಹೋಗಿದ್ವಿ. ನಾನು ಫಸ್ಟ್ ಟೈಮ್ ಹೋಗಿದ್ದು ಪಾಕಶಾಲೆಗೆ. ನೀನು ಹೋಗಿದ್ದಿ ಕಿರು ಮುಂಚೆ? ಇಲ್ಲ, ನಮ್ಮದು ಕಿರಣ್ದು ಫಸ್ಟ್ ಟೈಮು. ಅಪ್ಪಾಜಿ ಮಮ್ಮಿ ಹೋಗಿದ್ರು ಅಂತ. ನನಗೇನೋ ಅದು ಒಂಥರ ಓವರ್ ಹೈಪ್ಡ್ ಮತ್ತು ಓವರ್ ಪ್ರೈಸ್ಡ್ ಅನ್ನಿಸ್ತು. ನಿಮ್ಗೆ ಹೆಂಗೆ ಅನಿಸ್ತೈತಿ? ನೀವು ಯಾರಾದರೂ ಹೋಗಿದ್ರ? ನಿಮ್ಗೆ ಹೆಂಗೆ ಅನಿಸ್ತು? ಅದು ಆ್ಯಕ್ಚುಲಿ ದೋಸೆ ತೊಗೊಂಡಿದ್ವಿ ನಾವು. ಅದು ದಾವಣಗೆರೆ ದೋಸೆ ತಿಂದು ಬೇರೆ ಕಡೆ ದೋಸೆ ಅಷ್ಟು ಲಘು ಇಷ್ಟ ಆಗಲ್ಲ ಎಲ್ಲರಿಗೂ. ನಾನು ಎಷ್ಟು ಬುದ್ಧಿವಂತೆ ಅಂದ್ರೆ ಆಗ್ಲಿಂದ ಮಾತಾಡತ್ತೀನಿ, ಬಟ್ ರೆಕಾರ್ಡ್ ಬಟನ್ ಆನೇ ಮಾಡಿಲ್ಲ. ನಾನು ಆ್ಯಕ್ಚುಲಿ ಏನು ಮಾತಾಡಿದ್ದೆ ಅಂದರೆ ದೋಸೆ ಬಗ್ಗೆ. ನಿಮಗೂ ಯಾರಿಗಾದ್ರೂ ದಾವಣಗೆರೆ ದೋಸೆ ಬಿಟ್ಟು ಬೇರೆ ಇಷ್ಟ ಆಗಲ್ಲ ಅನ್ನೋರಿದ್ರೆ ಕಮೆಂಟ್ ಮಾಡಿರಿ. ಅಷ್ಟೇ, ಆಗಲಿ ಏನೋ ಮಾತಾಡಿದ್ದೆ ಮರ್ತೋದು ನನಗೆ. ಏನಾದರೂ ಹೇಳ್ತಿ ಯಾಕ್ರೆ? ಆಗ್ಲಿಂದ ಕಿರಣ್ ನೋಡತ್ತ, ಏನು ಮಾತಾಡತ್ತೀನಿ ನೀನು, ಬ್ಲಾಗ್ ಏನದು, ನಿಂದು ಒಂದು ಅರ್ಥನೇ ಇಲ್ಲ ನೀನು ಮಾತಾಡ್ತಿರೋದಕ್ಕೆ ಅಂತನ. ಐ ನೋ, ಬಟ್ ಅದು ಜಾಸ್ತಿ ದಿನ ಆದ್ಮೇಲೆ ಮಾಡತ್ತೇನಲ್ಲ, ಏನು ಮಾತಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಇನ್ನೊಂದು ಸ್ವಲ್ಪ 1-2-3 ಬ್ಲಾಗ್ ಆದಮೇಲೆ ಕವರ್ ಆಗ್ತೀನಿ. ಆ್ಯಕ್ಚುಲಿ ಹಿರಿಯೂರ್ಗದೀವಿ, ಇನ್ನೊಂದು 3 hours ಮೇ ಬಿ ರೀಚ್ ಆಗ್ಬೋದು. 3 hours ಅಲ್ಲ, ಇನ್ನೊಂದು 3 hours ರೀಚ್ ಆಗ್ತೀವಿ. ಮೋಡ ಕವಿದ ವಾತಾವರಣ ಐತಿ, ಬಟ್ ಮಳೆ ಇಲ್ಲ. ಇದು ನಮ್ಮ ಆಫ್ಟರ್ ಸೋ ಮೆನಿ ಡೇಸ್, ಆಫ್ಟರ್ ಸೋ ಮೆನಿ ಮಂತ್ಸ್ ನಮ್ಮ ಲಾಂಗ್ ಡ್ರೈವ್ ಆಗಿರ್ತೈತಿ ಇದು. ಸೊ ಒಂಥರ ಓಕೆ, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ವಿತ್ ಬೇಬಿ. ಆಗಿದ್ದದು ಆಕ್ಸಿಡೆಂಟು, ಇಲ್ಲಿ ಯಾವುದೋ ಆಕ್ಸಿಡೆಂಟ್ ಆಗ್ಬಿಟ್ಟೈತಿ. ಪ್ಲ್ಯಾನ್ ಒಳಗೆ ಒಂಚೂರ ಚೇಂಜ್ ಆಗಿ ಇಲ್ಲಿ ಬೆಂಗಳೂರಿಗಿಂತ ಮುಂಚೆ ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತಂದ್ರು ಅಪ್ಪಾಜಿ. ಸೊ ಇಲ್ಲಿ ಬಂದೇವಿ ಸಿದ್ಧಗಂಗಾ ಮಠಕ್ಕೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಿರೋದು. ಅಪ್ಪಾಜಿ ಮಮ್ಮಿ ಬಂದಾರ. ನೀನು ಕಿರಣ್? ನಾನು ಬಂದೆಯಾ? ಹಂಗಿದ್ರೆ ನಾನು ನೋಡಿಲ್ಲ ಸಿದ್ಧಗಂಗಾ ಮಠ. ಸೊ ಇಲ್ಲಿ ಬಂದೇವಿ. ನಾವು ಆ್ಯಕ್ಚುಲಿ ಅಲ್ಲಿ ಸಿದ್ಧಗಂಗಾ ಮಠ ಅಂತ ಇತ್ತು, ಅದ ಮಠ ಅಂದ್ಕೊಂಡು ಹೊಂಟಿದ್ವಿ. ಬಟ್ ಆಮೇಲೆ ಗೊತ್ತಿತ್ತು ಅದು ಪ್ರಸಾದಾಲಯ ಅಂತ. ಸೊ ಇಲ್ಲೆಲ್ಲೋ ಅರಳಿ ಮರದ ಹತ್ರ ಹೋಗ್ರಿ ಅಂತಂದ್ರೆ ಯಾರೋ, ಸೊ ಅಲ್ಲಿ ಹೊಂಟೀವಿ ಈಗ. ಇಲ್ಲೆಲ್ಲ ಐತಂತ, ಇಲ್ಲಿ ಬರ್ದಾರ ಏನು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹಳೆ ಮಠಕ್ಕಿದ್ದಾರೆ ಅಂತ. ಆ್ಯಕ್ಚುಲಿ ಅಪ್ಪಾಜಿ ಮಮ್ಮಿ ಹಳೆ ಮಠ ಇದ್ದಾಗ ಬಂದಿದ್ರು, ಹೊಸದು ಶಿವಕುಮಾರ ಸ್ವಾಮಿ ಗದ್ಗೆ ಆದ್ಮೇಲೆ ಬಂದಿದ್ದಿಲ್ಲ ಅಂತ. ಸೊ ಅವ್ರಿಗೂ ಗೊತ್ತಿಲ್ಲ. ಪಾಠಶಾಲೆ ನೋಡ್ರಿ ಏನು ಮಸ್ತೈತಿ. ಈಗ ಆ್ಯಕ್ಚುಲಿ ಇಲ್ಲಿ ಶಿವಕುಮಾರ ಸ್ವಾಮಿ ಮಠಕ್ಕೆ ಹೋಗಿ ಬಂದ್ವಿ. ಭಾಳ ಪೀಸ್ ಆಗಿತ್ತು. ಫಸ್ಟ್ ಟೈಮ್ ಬಂದಿದ್ದು, ಖುಷಿ ಅನ್ನಿಸ್ತು, ಒಂಥರ ಸಮಾಧಾನ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಪಾಪುನು ಸ್ವಾಮಿಯವ್ರ ಗದ್ಗೆ ಅಂತ ಕರ್ಕೊಂಡು ಹೋಗಿದ್ರು. ಗದ್ಗಿಗೆ ಮುಟ್ಟಿಸಿ ಕರ್ಕೊಂಡು ಬಂದರು. ಒಂಥರ ದೇವ್ರ ಆಶೀರ್ವಾದ ಸಿಕ್ಕಂಗತ್ತು ನಮ್ಮ ಸುಖಿಗೆ. ಆ್ಯಂಡ್ ಇಲ್ಲಿ ಶಿವಕುಮಾರ ಸ್ವಾಮಿಯವ್ರದ್ದೇನೋ ಸ್ಟ್ಯಾಚು ಥರ ಐತಿ, ಏನಂತ ನೋಡೋಕೆ ಬಂದೀವಿ ಇಲ್ಲಿ. ಇದು ಏನಿದೆ ಸ್ವಾಮಿಯವ್ರ ಸ್ಟ್ಯಾಚುದು, ಸ್ವಾಮಿ ನಮ್ಮ ಸ್ಮೃತಿವನ ಅಂತ ಈ ಥರ ಆಯ್ತಿದ್ದು. ನಾ ಎಲ್ಲ 3 ಇಲ್ಲಿ ಏನು ಕಲ್ಯಾಣಿ ಥರ ಕಟ್ಟೋ ಇಲ್ಲಿ ಆ್ಯಕ್ಚುಲಿ ಏನಿಲ್ಲ, ಸ್ಟ್ಯಾಚುಸ್ ಥರ ಮಾಡ್ಯಾರ. ಇಲ್ಲಿ ಈ ಥರ ಹಿಂಗೆ ಸ್ವಾಮಿಗಳ್ದೇನೋ ಇತ್ತು. ಆಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಆ ಥರ ಇತ್ತು. ಇನ್ನೂ ಎಷ್ಟು ಮುಂದೆ ಹೋಗ್ಬೇಕೋ ಗೊತ್ತಿಲ್ಲ, ಸುಮ್ಮನೆ ಹೊಂಟೀವಿ ನೋಡಿಕೊಂಡು. ಅಲ್ಲಿ ಬೆಟ್ಟದ ಮೇಲೆ ಏನೋ ಸ್ಟೆಪ್ಸ್ ಇತ್ತಲ್ಲ, ಅಲ್ಲಿನ ಹತ್ತಲ್ಲ, ಬಿಕಾಸ್ ಟೈಮ್ ಭಾಳ ಆಗ್ತೈತೆ ಅಂತ. ಇಲ್ಲಷ್ಟು ನೋಡ್ಕೊಂಡು ಹೋಗೋ ಪ್ಲ್ಯಾನ್ ಐತಿ ಈಗ. ಐ ಡೋಂಟ್ ನೋ ಎಷ್ಟು ದೂರ ಐತಿ, ಹಂಗೆ ಮುಂದೆ ಹೊಂಟೈತದು. 10 rupees ಟಿಕೆಟು ಒಬ್ಬರಿಗೆ, ಅಡಲ್ಟ್ಸಿಗೆ. ಕಾಮ್ ಆಗೈತಿ, ಬಿಸಿಲೊಳಗೆ ಬಂದ್ರೆ ಒಂಥರ ಸಮಾಧಾನ ಆಗ್ತೈತಿ ಈ ಪ್ಲೇಸ್, ಆ ಥರ ಐತಿ. ಇಲ್ಲೇ ನಮ್ಮ ಅಪ್ಪಾಜಿ ಮಮ್ಮಿದು ಫೋಟೋಶೂಟ್ ಮಾಡತ್ತಿತ್ತು. ನಮ್ಮನೆಯವ್ರು ಹೋಗೇ ಬಿಟ್ರೆ ಓದೋ ಅಂತ ಎಲ್ಲಿ ಹೋಗ್ಯಾರಂತ ಕಾಣತ್ತಿಲ್ಲ. ಮುಂದೆ ಪಾಪನ ಕರ್ಕೊಂಡು ಹೋಗ್ಬಿಟ್ರದ. ಇಲ್ಲಿ ವೇಟ್ ಮಾಡತ್ತಾರ ರೀ, ನಾವು ಬರ್ತೇವಿ. ನಾವಿಲ್ಲಿ ಮುಂದೆ ಏನೋ ಐತಂತ ಬಂದ್ವಿ. ಏನೂ ಇಲ್ಲ ಇಲ್ಲಿ. ಧನ್ಯವಾದಗಳು. ವಿಸಿಟಿಗೆ ಏನಂತೈತಿ, ಇದು ಕೆರೆ ಐತಿದು, ನೈಸ್ ಇದಂತ ಚಂದ ಐತಿ. ಕೆರೆ ಐತಿಲ್ಲಿ. ಜೋಶ್ ಒಳಗೆ ಮುಂದೇನು ಹತ್ಬಿಟ್ವಿ. ಇವನು ಅಂತಿದ್ದ ಏನು, ಎಕ್ಸಿಟ್ ಗೇಟು ಬೇರೆ ಕಡೆ ಐತಿ, ಬಾ ಹೋಗೋಣ ಮುಂದಂದು ಕರ್ಕೊಂಡೋದ. ನಂಗೆ ಮಾತಾಡೋಕೆ ಹೋಗಕ್ಕಿಲ್ಲ. ಎಲ್ಲೆಲ್ಲ ಬಂದಿದ್ರು ಊಟ ಒಳಗೆ ವಾಪಸ್ ಹೋಗ್ಬೇಕು.
ಅದು ಒಂಚೂರು ಸ್ಲೋಪ್ ಐತಿ. ಬರೋ ಮುಂದೆ ಇಳ್ಕೊಂಡು ಬಂದ್ವಿ, ಬಟ್ ಈಗ ಹತ್ತಬೇಕಲ್ಲ ಅದು ಸ್ವಲ್ಪ ಕಷ್ಟ. ಅದು ಈಗ ಇಲ್ಲಂದ್ರೆ ಗುಬ್ಬಿ ಮರಿ ಆಗ್ಬಿಟ್ಟಿದ್ದಾಳೆ, ಗುಬ್ಬಿ ಮರಿ ಆಗ್ಬಿಟ್ಟಣ ನಮ್ಮ ಸುಕ್ಕಿ. ಆ್ಯಂಡ್ ಅದು ಇಷ್ಟು ಸುಸ್ತಾಗ್ತಿರಲಿಲ್ಲ. ಲೈಕ್ ಇದೇ ಫಸ್ಟ್ ಟೈಮ್ ನಾನು ಹೊರಗೆ ಬಂದಿದ್ದು. ಸೊ ಒಂಥರ ಎಲ್ಲ ವಿಚಿತ್ರವಾಗಿ ಕಾಣತೈತಿ. ಒಂದು ಪ್ಲಸ್ ಪಾಯಿಂಟ್ ಅಂದರೆ ಬಿಸಿಲಿಲ್ಲ, ಎಷ್ಟು ಕಾಮಾಗೈತಿ. ಈ ಥರ ಎಲ್ಲ ಸ್ಕಲ್ಪ್ಚರ್ಸ್ ಜಾಸ್ತಿ ಇದಾವೆ ಇಲ್ಲಿ. ಹಿ ಈಸ್ ಎಂಜಾಯಿಂಗ್ ವಿತ್ ಹಿಸ್ ಡಾಟರ್. ಇನ್ನೇನು ಹತ್ರ ಬಂದ್ವಿ. ಅದು ದೊಡ್ಡದು, ಅದು ಯಾವುದದು, ಅದು ಹಳೆ ಮಠ ನಮ್ಮ ಅಲ್ಲಿರೋದು. ಮತ್ತು ನೀನು ನೋಡಿದ್ದಿಲ್ಲ ಲಾಸ್ಟ್ ಟೈಮ್ ಬಂದು ಊಟ ಅಷ್ಟೇ ಮಾಡಿರೋದಿಲ್ಲ. ಅಲ್ಲ ಎಂಥ ಚೆನ್ನಾಗಿದ್ದಾರೆ ನೋಡ್ರಿ. ಫಸ್ಟ್ ಟೈಮ್ ಬಂದ ಇದು ಸೆಕೆಂಡ್ ಟೈಮ್ ಅಂತಂದ. ಫಸ್ಟ್ ಟೈಮ್ ಏನು ನೋಡಿ ಅಂತಂದ್ರೆ ಊಟ ಮಾಡ್ಕೊಂಡು ಹೋಗಿದ್ದಂತ. ನೋಡ್ರಿ ಚಪ್ಪಾಳೆ ಇಂಥ ಜನಗಳಿಗೆ. ಸೊ ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಎಕ್ಸ್ಪ್ಲೋರ್ ಮಾಡಬೇಕು. ಏನು ಶಿವಗಂಗನ ಏನು ಅಂತಂದ್ರೆ ಅಪ್ಪಾಜಿ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಫಸ್ಟ್ ಬಂದಿರೋದು. ಏನಪ್ಪ ಅದಕ್ಕೆ ಅಪ್ಪಾಜಿ ಮಮ್ಮಿ ಫುಲ್ ನಿಧಾನಕ್ಕೆ ಬರತ್ತಾರೆ, ಕಾಲು ನೋಯ್ತು ಅವರಿಬ್ಬರಿಗೂ. ನಾವು ಫೀಡಿಂಗ್ ಟೈಮ್ ಆಗೈತಿ ಅಂತ ರನ್ನಿಂಗ್ ಈಗ. ಕಿರಣ್, ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ವಿತ್ ಬೇಬಿ? ಇನ್ನೂ ಎಲ್ಲಿ ಹೊರಗೆ ಹೋಗಿಲ್ಲಲ್ಲ, ಸೊ ಅಷ್ಟು ಮೇಜರ್ ಡಿಫ್ರೆನ್ಸ್ ಏನೂ ಗೊತ್ತಾಗಿಲ್ಲ ಅವಂಗೆ. ಇನ್ನು ಕಮ್ಮಿಂಗ್ ಡೇಸ್ ಒಳಗೆ ಗೊತ್ತಾಗೇ ಆಗ್ತೈತಿ ಅಲ್ಲೇನ್ರಿ? ಇವನ್ ಫೋನ್ ಕಾಲ್ಸ್ ತಡಿಯೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಫೋನ್ ನಾನು ಕಿತ್ಕೊಂಡು ಇಟ್ಕೊಂಡ್ಬಿಟ್ಟೀನಿ. ಬರ್ರಿ ಈಗ ಮನೆಗೆ ಹೋಗೋಣ ಅಷ್ಟೆ. ಇಲ್ಲಿಂದ ಕಾಣಿಸುತ್ತೆ ಅಲ್ಲೇನೋ, ಇಲ್ಲಿ ಶಿವಂದು ಮತ್ತು ನಂದಿದೇನೋ ಐತಲ್ಲಿ. ಇನ್ನು ನಂದಿ ಶಿವ ಐತೆ, ಅಲ್ಲಿ ಹೋಗೋಕ್ಕಾಗಲ್ಲ, ಬಟ್ ಈಗ ಟೈಮ್ ಆಗಿಬಿಟ್ಟೈತೆ. ನೆಕ್ಸ್ಟ್ ಟೈಮ್ ನೋಡುವ. ನಾನು ಇದೊಂದು ನೋಟಿಸ್ ಮಾಡಿರಲಿಲ್ಲ, ಇಲ್ಲಿ ಎಲ್ಲಪ್ಪ ನನ್ನ ಕೈ, ಇಲ್ಲಿ ಬಂಡಿಯೊಳಗೇನೋ ಕೆತ್ತಾರ, ಬಟ್ ನಾನು ಇದನ್ನು ನೋಡಿದ್ದೆ, ಈ ನಂದಿನ. ಇಲ್ಲೊಂದೇನೋ ಹೊಸದು, ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಏನೇನೋ ವರ್ಕ್ ನಡೀತೈತಿ. ಬರ್ರಿ. ನಮ್ಮ ಶ್ರೀಯುಗ ಮತ್ತು ಸುಖಿಗೆ ಏನಾದರೂ ಆಟ ಸಾಮಾನು ತೊಗೊಳೋಣ ಅಂತ ನೋಡಿದ್ವಿ, ಬಟ್ ಸುಖಿಗೇನೂ ಸಿಗಲಿಲ್ಲ. ಸೊ ಶ್ರೀಯುಗಷ್ಟು ತೊಗೊಂಡ್ವಿ. ಅಲ್ಲಿ ಊಟ ಏನೋ ಮಾಡಲಿಲ್ಲ, ಬಟ್ ಇಲ್ಲಿ ಅಶ್ವ ಆತೈತಿ ಭಾಳ. ಸೊ ಎಲ್ಲ ಕಾರೊಳಗೆ ತಂದಿದ್ದು ಸ್ನ್ಯಾಕ್ಸ್ ಎಲ್ಲ ಓಪನ್ ಮಾಡೀವಿ. ಹಲಸಿನ ಹಣ್ಣು ಇತ್ತು, ಅದು ತಿಂದ್ವಿ. ಆ್ಯಂಡ್ ಇಲ್ಲಿ ಮನೆಯಿಂದ ಕಿರಣ್ ತಂದಿದ್ದ ಇದು ಸ್ವೀಟು, ಇದೇನಿದೆ ಎಸ್ ಪೇಡೆ, ಇದು ಚಕ್ಲಿ ಎಲ್ಲ ಬ್ಯಾಟಿಂಗ್ ಆಗೈತಿ. ಇನ್ನು ಎಷ್ಟು 60 ಕಿಲೋಮೀಟರ್ಸ್ ಏನೋ ತೋರಿಸಾತೈತಿ. ಮೇ ಬಿ 2.5 hours ಆಗ್ಬೋದು, ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮ್ಗೆ. ಊಟ ಮಾಡ್ಬೇಕು ಈಗ. ಬೆಂಗಳೂರು ಎಂಟರ್ ಆಗಿಲ್ಲ, ಆಗಲೇ ಟ್ರಾಫಿಕ್ ಸ್ಟಾರ್ಟ್. ಟ್ರಾಫಿಕ್. ಸೊ ಈಗ ರೀಚ್ ಆಗಿವಿ. ಫ್ಲ್ಯಾಟಿಗೆ ಹೋಗ್ಬೇಕಂದ್ರೆ ಇಲ್ಲಿ ನೋಡ್ರಿ ನಮ್ಮ ಅವಸ್ಥೆ. ಲಗೇಜ್ ಅಂದ್ರೆ ಕಾರ್ ಡಿಕ್ಕಿ ಫುಲ್ ಆಗ್ಬಿಟ್ಟೈತಿ ಲಗೇಜು. ಅಕ್ಕನೂ ಸ್ವಲ್ಪ ಐಟಮ್ಸ್ ಹೇಳಿದ್ಲು, ನಮ್ಮದು ಲಗೇಜ್ ಎಲ್ಲ ಸೇರಿ ಎಷ್ಟು ಇನ್ನೂ ತರಬೇಕಲ್ಲಿ. ಈಗ ಇವನ್ನೆಲ್ಲ ಮನೆಗೆ ಶಿಫ್ಟ್ ಮಾಡೋದು. ಇಲ್ಲಿ ಮಾವ ಅಳಿಯ ಶಿಫ್ಟ್ ಮಾಡತ್ತಾರ ಲಗೇಜಸ್ ಎಲ್ಲ. ನಾನು ಇದೊಂದು ಬಾಕ್ಸ್ ಇಟ್ಕೊಂಡು ನಿಂತೀನಿ. ಹಿಂಗೆ ನಮ್ದೆಲ್ಲ ಲಗೇಜು ನೋಡ್ರಿ, ಲಿಫ್ಟ್ ತುಂಬಾಗ್ಬಿಟ್ಟೈತಿ, ಇನ್ನ ಲಗೇಜ್ ಇದ್ದಾವೆ. ಆ್ಯಕ್ಚುಲಿ ಗೊತ್ತಿರಲಿಲ್ಲ ಕಿರಣ್ ಹಣ್ಣು ತೊಗೊಂಡು ಬರ್ತಾನ ಅಂತ, ಮಾವಿನ ಹಣ್ಣು. ಸೊ ಅಪ್ಪಾಜಿನೂ ತಂದುಬಿಟ್ಟಿದ್ರು, ಕಿರಣು ತಂದುಬಿಟ್ಟಿದ್ದ. ಸೊ ಜಾಸ್ತಿ ಲಗೇಜ್ ಆಗ್ಬಿಟ್ಟಿತ್ತದ. ನಮ್ಮ ಅಕ್ಕ ಇಲ್ಲಿಂದ ಶಿಫ್ಟಿಂಗ್ ಸ್ಟಾರ್ಟ್ ಮಾಡೋಣ. ನಾನು ಸ್ಟೆಪ್ಸಿಂದ ಬಂದು ನನ್ನಲ್ಲಿ ಎನರ್ಜಿ ಓತು. ಎಷ್ಟು ರಭಸದಿಂದ ಕೆಲಸವನ್ನು ಮಾಡುತ್ತಿದ್ದಾರೆ ಸುಷ್ಮಾ ಅವರು. ಟೈಮ್ ಆಗೈತಿ ನಮ್ಮಕ್ಕ ನೋಡ್ರಿ, ನಾನು ಬಂದಿರೋದು ಏನಿಲ್ಲ, ಮಗಳ ಜೊತೆ ಆಟ ಆಡಕತ್ಲು. ಶ್ರೀಯು ಎಲ್ಲಿ? ಶ್ರೀಯು ಅಲ್ಲ, ಅವನು ಎಲ್ಲಿದಾನ ಮನೆಯೊಳಗೆ ಹುಡುಕ್ಬೇಕಂತ ಹೈಡ್ ಅಂಡ್ ಸೀಕ್ ಆಡತನ. ಸೊ ಇದೊಂದು ಟಾಸ್ಕ್, ನಮ್ಮಕ್ಕ ಹೇಳತ್ತಿಲ್ಲ ಎಲ್ಲದಾನ ಅಂತೇಳಿ. ಈಗ ಒಂಥರ ಹೋಮ್ ಟೂರ್ ಆಗ್ಬಿಡ್ತೈತಿ. ಶ್ರೀಯು ಸಿಕ್ಕಿ ನೋಡ್ರಿ, ಇವ್ನು ಹುಡುಕ್ಬೇಕಂತ ನಾನು ಮನೆಯೊಳಗಿದ್ದು. ಎಷ್ಟೊತ್ತಿಂದ ವೇಟ್ ಮಾಡತ್ತಿದ್ದಿ? ಬೆಳಗ್ಗೆಯಿಂದ ವೇಟ್ ಮಾಡತ್ತಿ. ನಾವು ಬೆಳಗ್ಗೆ ಬಿಟ್ಟಿದ್ದಲ್ ಚಿನಿ, ಅಜ್ಜ ಹೋಗ್ಬೇಕನ್ಸಿತ್ತಂತ.
ಈಗ ಆ್ಯಕ್ಚುಲಿ ಮಠಕ್ಕೆ ಹೋಗಿದ್ದಕ್ಕೆ ಲೇಟ್ ಆತಲ್ಲ, ಎದಕ್ಕೆ ಹೋಗಿದ್ರಿ ಅಂತ ಕೇಳತ್ತಾನ. ಬಾ ಮುಖ ತಗೊಂಡ್ ಬರ್ತೇವೆ ಬಾ. ನನ್ನ ಮಗ ನಾವೆಲ್ಲ ಬರಲಿ ಒಟ್ಟಿಗೆ ಊಟ ಮಾಡೋಣ ಅಂತ ವೆಯ್ಟ್ ಮಾಡತ್ತಿದ್ದಂತ ನೋಡ್ರಿ. ಟೈಮ್ ಆಲ್ರೆಡಿ 2:30 ಆಗೈತಿ. ಅವ್ನು 1 o'clock ಊಟ ಮಾಡ್ತಿದ್ದ ಡೈಲಿ. ಶ್ರೀಯು ನಿನ್ನ ಬಗ್ಗೆನೇ ಮಾತಾಡತ್ತೆ ನಾನು. ಅಷ್ಟ ಬಂದ್ರಿ ನಾವು ಊಟ ಸ್ಟಾರ್ಟ್ ಮಾಡ್ಕೊಂಡು ಅವನು ಜೊತೆಗೆ ಏನು ಊಟ ಮಾಡತ್ತಿಲ್ಲ. ಈಸ್ ಬ್ಯುಸಿ ವಿತ್ ಇಸ್ TV. ನಮ್ಮ ಕಿರಣ್ ಅವ್ರಿಗೆ ಒಂದು ರೇಂಜ್ಗೆ ಅಷ್ಟವಾಗಿತ್ತು. ಈಗ ಏನ್ರ ಮಾತಾಡ್ಸಿದ್ರ ಬಾಂಬ್ ಬ್ಲಾಸ್ಟ್ ಆಗ್ಬಿಡ್ತೈತಿ ಅಲ್ಲೇನ್ರಿ? ಇಲ್ಲ ನೋಡ್ರಿ, ಇಲ್ಲಿ ಮಗಳು ಬರ್ತಾಳ ಅಂತ ದೊಡ್ಡಮ್ಮ ಅವರು ಏನೋ ಜೋಳ್ಗಿ ತರ್ಸಾರ. ಬಿಕಾಸ್ ಇಲ್ಲಿ ಅದೇನು ಫ್ಯಾನಿಂಗ್ ನೇತಾಕ್ತಾರೆ, ಇದು ಹುಕ್ಕಿರಲಿಲ್ಲ. ಸೊ ಅದಕ್ಕೆ ಇದು ವಿಂಡೋ ಹಾಕ್ಬೋದು ಅಂತ ತರ್ಸಾರ. ನನಗೇನೋ ಡೌಟ್, ನನ್ನ ಮಗಳು ಇದ್ರೊಳಗೆ ಮಕ್ಕೋತಾಳ ಅಂಥೇಳಿ. ಆಮೇಲೆ ಹಾಕಿ ಮಲಗಿಸ್ಬೇಕು, ಟ್ರೈ ಮಾಡ್ಬೇಕು. ನೋಡ್ರಿ ನನ್ನ ಮಗ ಆಟ ಆಡ್ಸತ್ತ ಮಗಳನ್ನ. ಆಟ ಆಡ್ಸಂದ್ರೆ ನೀವು ನೋಡ್ರಿ ಹೆದರ್ಸಿಡ್ದನಕ್ಕಿನ ನೋಡ್ರಿ 2 ನಿಮಿಷ ಮಕ್ಕೊಂಡಿಲ್ಲ, ಆಗ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲಿಕ್ಕಿ. ಸೊ ಐ ಡೌಟ್ ಇದ್ರೊಳಗೆ ಮಕ್ಕೋತಾಳ ಅಂಥೇಳಿ ಏನು ಮಾಡ್ಬೇಕಾ ನೋಡೋಣ. ಈಗ ಮಗಳಿಗೆ ಅಷ್ಟೆಲ್ಲ ಅವ್ರ ದೊಡ್ಡಮ್ಮ ತರಿಸಿದ್ರು. ಈಗೀಗ ಹಳೆ ಸೀರೆನ ಬೇಕಾಯ್ತು. ಇದನ್ನು ಬಿಟ್ಟು ಅಕ್ಕೇನು ಮಕ್ಕೊಳಂಗಿಲ್ಲ. ಸೊ ಅದನ್ನು ರಿಟರ್ನ್ ಮಾಡತ್ತೀವಿ, ತೆಗ್ದಿಟ್ಟು ಇಲ್ಲಿ ಮತ್ತು ವಾಪಸ್ ಹಳೆ ಜೋಳಿಗೆನ ಕಟ್ಟಿದ್ವಿ ಸೀರೆದು.